ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ, ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಸುಮಾರಷ್ಟು ಆಕಸ್ಮಿಕವಾದಂತಹ ಘಟನೆಗಳನ್ನು ನಿರೀಕ್ಷಣೆ ಮಾಡುವಂತಹ ಒಂದು ತಿಂಗಳಾಗಿರುತ್ತೆ. ಆಕಸ್ಮಿಕ ಲಾಭಗಳಾಗಿರ್ಬೋದು, ಅನಿರೀಕ್ಷಿತವಾದಂತಹ ಕೆಲವೊಂದು ಘಟನೆಗಳನ್ನು ನೋಡುವಂತಹ ಸಾಧ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಸುಮಾರಷ್ಟು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ. ತುಂಬ ಆಳವಾಗಿ ಯೋಚನೆ ಮಾಡುವಂತಹ ಮಾನಸಿಕ ಸ್ಥಿತಿ, ಹೊಸತನವನ್ನು ಹುಡುಕುವಂತಹ ಪ್ರಯತ್ನ, ರಿಸರ್ಚ್ ಮೈಂಡ್ಸೆಟ್ ಇರುತ್ತೆ. ತುಂಬಾ ಸೆಕ್ಯೂರ್ ಆಗಿರಬೇಕು, ಇನ್ಶ್ಯೂರ್ಡ್ ಆಗಿರಬೇಕು ಅನ್ನುವಂತಹ ಒಂದು ಭಾವನೆ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಆಕಸ್ಮಿಕವಾಗಿ ನಿಮ್ಮ ದುಡಿಮೆ, ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೇ ದುಡ್ಡು ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಕೂಡ ನೀವು ಬರುವಂತಹ ತಿಂಗಳಲ್ಲಿರುತ್ತೆ. ಅಧಿಕಾರ ಮತ್ತು ಯಾವುದಾದ್ರೂ ಒಂದು ದರ್ಪದಿಂದ ದೂರ ಉಳಿಯುವಂಥ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ನೋಡಿ, ಬರುವಂತಹ ತಿಂಗಳಲ್ಲಿ 4 ಗ್ರಹಗಳ ಸಂಯೋಗ ನಿಮ್ಮ ಅಷ್ಟಮ ಸ್ಥಾನದಲ್ಲಿ, ಶುಕ್ರ ಉಚ್ಚನಾದರೂ ಕೂಡ ಅಷ್ಟಮದಲ್ಲಿದೆ ಅಂದರೆ ತುಂಬ ಬಲಿಷ್ಠ ಇರುತ್ತೆ. ಆಕಸ್ಮಿಕ ಲಾಭದ ಯೋಗಗಳು, ಜೊತೆಗೆ ರಾಹು ಕೂಡ ಇದ್ದಾನೆ, ಜೊತೆಗೆ ಬುಧನು ಕೂಡ ನೀಚನಾದರೂ ಕೂಡ ನೀಚಭಂಗ ರಾಜಯೋಗ, ರವಿ ಕೂಡ ಆ ಗ್ರಹದ ಜೊತೆಗೆ 3 ಗ್ರಹಗಳ ಜೊತೆಗೆ ಸಂಯೋಗ. ತುಂಬ ಅದ್ಭುತವಾದಂತಹ ಕೆಲವೊಂದು ಯೋಗಗಳನ್ನು ಕೂಡ ಕೊಡ್ತಾನೆ. ಆದರೆ ಕೆಲವೊಂದು ಆಕಸ್ಮಿಕ ಘಟನೆಗಳು, ದುರ್ಘಟನೆಗಳನ್ನು ನೋಡುವಂತಹ ಪರಿಸ್ಥಿತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ನಿಮ್ಮ ಸೇವಿಂಗ್ ಮಾಡಿದಂತಹ ದುಡ್ಡು ಅದನ್ನು ಹೂಡಿಕೆ ಮಾಡುವಂತಹ ಮಾನಸಿಕ ಸ್ಥಿತಿ, ಎದುರಿನ ವ್ಯಕ್ತಿಯ ಜೊತೆಗೆ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ನಿಮ್ಮ ಒಂದು ದುಡ್ಡಿನಿಂದ ಧನ ಮಾಡುವಂತಹ ಯೋಗಗಳು, ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಬೇರೆಯವರ ಹತ್ರ ಸಾಲ ತಗೊಳ್ಳೋದಾಗಿರ್ಬೋದು, ಸಾಲದ ಮುಖಾಂತರ ಹೂಡಿಕೆ ಮಾಡೋದಾಗಿರ್ಬೋದು, ಬ್ಯಾಂಕಿನ ಓಡಾಟಗಳಾಗಿರ್ಬೋದು, ದುಡ್ಡು ಕಾಸು ಹೊಂದಾಣಿಕೆ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿಯಾಗಿರುತ್ತೆ. ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಮುಂದೆ ಬರುವಂಥ ಭವಿಷ್ಯದ ಚಿಂತೆ ತುಂಬಾ ಯೋಚನೆ ಮಾಡ್ತಿರ್ತೀರಾ. ಅದರಿಂದ ಕೆಲವೊಂದು ಲಾಭಗಳು ಕೂಡ ಇದೆ. ಮಂಗಳ ನಿಮಗೆ ಲಾಭಸ್ಥಾನದಿಂದ ಸಂಚಾರ ಆಗ್ತದಾನೆ, ಕೆಲವೊಂದು ಉತ್ತಮವಾದಂತಹ ಯೋಗಗಳು ಕೂಡ ಇರುತ್ತೆ. ಆದರೆ ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಬಲಿಷ್ಠನಾಗಿರೋದ್ರಿಂದ ನಿಮ್ಮ ಹುಡುಕಾಟ ಆಗಿರ್ಬೋದು, ನಿಮ್ಮ ಆಲೋಚನೆ ಆಗಿರ್ಬೋದು, ತುಂಬಾ ತೀವ್ರತೆ ಚೆನ್ನಾಗಿರುತ್ತೆ. ನೀವು ಅಂದುಕೊಂಡಂತಹ ಕಾರ್ಯ ಸಾಧನೆಗಳನ್ನು ಮಾಡುವಂತಹ ಯೋಗಗಳು ಕೂಡ ಇದೆ ಬರುವಂಥ ತಿಂಗಳು. ಆದರೆ ಆಗುವವರೆಗೂ ಅದರ ಬಗ್ಗೆ ವಿಮರ್ಶೆ, ಡಿಸ್ಕಷನ್ನು, ಬೇರೆಯವರಿಗೆ ಹೇಳಿಕೊಳ್ಳೋದು ಇವೆಲ್ಲನ ಮಾಡಬೇಡಿ. ಇಲ್ಲಾಂದರೆ ಆಗುವಂಥ ಕೆಲಸ ಅರ್ಧಂಬರ್ಧ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹೊಸ ಹೊಸ ಅವಕಾಶಗಳು, ದುಡ್ಡು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಬರುತ್ತೆ. ಸುಮಾರಷ್ಟು ವಿಚಾರಗಳನ್ನು ನೋಡಿ. ಧನದ ಯೋಗಗಳು ಹೇಗೆ, ಶುಕ್ರ ಅಂದರೆ ನಿಮಗೆ ಬಟ್ಟೆ, ವ್ಯಾಪಾರ, ಉಡುಗೊರೆ ಆಗಿರ್ಬೋದು, ಮತ್ತು ಫುಡ್ ಇಂಡಸ್ಟ್ರಿಗೆ ಕನೆಕ್ಟ್ ಮಾಡ್ತಾನೆ, ಜೊತೆಗೆ ಮೆಡಿಸನ್ಗೆ ಕನೆಕ್ಟ್ ಮಾಡ್ತಾನೆ. ರಾಹು ಜೊತೆಗಿದ್ದಾನೆ. ಬುಧ ಅಂತಂದರೆ ನಿಮಗೆ ಎದುರಿನ ವ್ಯಕ್ತಿಯಿಂದ ನಿಮಗೆ ಕಮಿಷನ್ ಮುಖಾಂತರ ದುಡ್ಡು ಕಾಸು ಮಾಡುವಂಥದ್ದಾಗಿರ್ಬೋದು. ನಿಮ್ಮ ಇನ್ವಾಲ್ವ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ಬೇರೆಯವರಿಗೆ ಲಾಭವನ್ನು ಮಾಡಿಕೊಡುವಂತಹ ಯೋಗಗಳಿದೆ. ಸೊ ಹಾಗಾಗಿ ಬೇರೆಯವರ ಲಾಭದ ಮುಖಾಂತರ ನಿಮ್ಮ ಲಾಭವನ್ನು ಬರುವಂಥ ತಿಂಗಳಲ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಉತ್ತಮವಾದಂಥ ಯೋಗಗಳಿರುತ್ತೆ. ಮಾತು, ವಾಣಿ ತುಂಬ ತೀವ್ರತೆ ಇರುತ್ತೆ. ಕೇತು ನಿಮಗೆ ನಿಮ್ಮ ಒಂದು ವಾಣಿ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತೀವ್ರತೆ ಮತ್ತು ನಿಮ್ಮ ಒಂದು ಅಂದುಕೊಂಡಂಥದ್ದೇ ಮುಖದ ಮೇಲೆ ಹೇಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ, ಆ ಪ್ರವೃತ್ತಿ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಹತೋಟಿಗೆ ತರಬೇಕಾಗತ್ತೆ. ನಿಮ್ಮ ರವಿ ನಿಮಗೆ 2 ವಾರಗಳ ಕಾಲದ ಅಷ್ಟಮಕ್ಕೆ ಹೋಗ್ತಾನೆ. ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಸುಮಾರಷ್ಟು ವಿಚಾರಗಳು ತುಂಬ ರಹಸ್ಯವಾಗಿ ಮಾಡುವಂತಹ ಯೋಚನೆಗಳಾಗಿರ್ಬೋದು, ಕೆಲವೊಂದು ಬೇಡದೇ ಇರುವಂಥ ಅಪವಾದಗಳು ನಿಮ್ಮ ಬೇರೆಯವರ ಮುಖಾಂತರ ಕೇಳುವಂತಹ ಸಾಧ್ಯತೆ, ನಿಮ್ಮ ಬಗ್ಗೆ ಕೆಲವೊಂದು ನೆಗೆಟಿವ್ ಮಾತುಗಳನ್ನು ಕೇಳುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಂದು ಎಚ್ಚರಿಕೆ ನಡಿಗೆ ಇರಬೇಕು. ಶುಕ್ರ ಅಷ್ಟಮದಲ್ಲಿದ್ದಾಗ ನೀವು ಹಾಕಿಕೊಂಡಂತಹ ಯೋಜನೆಗಳು, ಪ್ಲ್ಯಾನಿಂಗ್ಗಳಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ. ಅಧಿಕವಾದಂತಹ ಕೆಲಸದ ಒತ್ತಡ ಬರುವಂತಹ ತಿಂಗಳಲ್ಲೂ ಇರುತ್ತೆ. ಸಂಬಂಧಗಳಾಗಿರ್ಬೋದು, ಸಂಬಂಧಿಕರಲ್ಲಾಗಿರ್ಬೋದು, ಅವರಿಂದ ದೂರ ಇರುವಂಥದ್ದು, ಕೆಲವೊಂದು ನಿಮ್ಮ ಒಂದು ಕುಟುಂಬದವರ ಜೊತೆಗೆ ಕೂಡ ವಾದ ವಿವಾದಗಳು ಮತ್ತು ಕಲಹಗಳನ್ನು ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಬರುವಂಥದ್ದಿರುತ್ತೆ. ಆಸ್ತಿ ವಿಚಾರ ನೋಡಿ, ಮಂಗಳ ಲಾಭದಿಂದ ಸಂಚಾರ, ನಿಮ್ಮ ಒಂದು ಭಾಗ್ಯ ಆಗಿರ್ಬೋದು, ನಿಮ್ಮ ಸುಖ, ಇವೆರಡರಲ್ಲೂ ಕೂಡ ವೃದ್ಧಿ ಆಗುತ್ತೆ. ಕುಟುಂಬದವರ ಸಹಕಾರ, ನೀವು ಎಷ್ಟು ಒತ್ತಡವನ್ನು ಹಾಕ್ತೀರಾ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವಂಥದ್ದಿರುತ್ತೆ. ಕಲಹದಿಂದ ಪ್ರಾಪ್ತಿ, ಧನ ಪ್ರಾಪ್ತಿಯಾಗಿರ್ಬೋದು, ನಿಮ್ಮ ಭೂಮಿ ಪ್ರಾಪ್ತಿಯಾಗಿರ್ಬೋದು, ಹಿಂದೆ ಬರಬೇಕಾದಂಥ ಆಸ್ತಿ ವಿಚಾರ ಆಗಿರ್ಬೋದು, ಯಾವುದೋ ಒಂದು ದುಡ್ಡು ಕೊಟ್ಟಿರ್ತೀರ, ಆ ವಿಚಾರದಲ್ಲಿ ನಿಮಗೆ
ಕೆಲವೊಂದು ಒತ್ತಡಗಳನ್ನು ಹಾಕಿ ದುಡ್ಡು ಕಾಸನ್ನು ವಸೂಲಿ ಮಾಡುವಂಥ ಯೋಗಗಳು ಕೂಡ ಇದೆ. ಇದರಲ್ಲಿ ಒಂದು ಹಂತಕ್ಕೆ ಸಕ್ಸಸ್ ಕೂಡ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ನಿಮಗೆ ಶನಿ ಮತ್ತು ರವಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಬಂಧಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ಅವರ ಜೊತೆಗೆ ವಾದ ವಿವಾದಗಳು ಇವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಎದುರಿನ ವ್ಯಕ್ತಿಯ ಸಪೋರ್ಟು ಸಹಕಾರ ಸಂಪೂರ್ಣವಾಗಿರುತ್ತೆ. ನಿಮ್ಮ ಮೇಲೆ ಒಂದು ನಂಬಿಕೆ, ಎಲ್ಲೋ ಒಂದು ರೀತಿಯಲ್ಲಿ ವಿರೋಧಾಭಾಸ ಇದ್ದರೂ ಕೂಡ ಯಾವುದೋ ನಿಮ್ಮ ಒಂದು ಮಾತಿಗೆ ಬದ್ಧರಾಗಿ ಅವರಿಂದ ಸಪೋರ್ಟ್ ಸಿಗುವಂತಹ ಯೋಗಗಳು ಕೂಡ ಇದೆ. ಸಂತಾನದ ವಿಚಾರದಲ್ಲೂ ಕೂಡ ಕೆಲವೊಂದು ಮಾನಸಿಕ ಒತ್ತಡ ಇರುವಂಥದ್ದಾಗಿರ್ಬೋದು, ಅವರ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳನ್ನು ನೋಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಉದ್ಯೋಗದಲ್ಲಿ ಸ್ವಲ್ಪ ಅತಿಯಾದಂತಹ ಕೆಲಸದ ಒತ್ತಡಗಳು, ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗೋದಾಗಿರ್ಬೋದು, ಹೆಚ್ಚಿನ ಕೆಲಸ ಸಮಯದ ಅಭಾವವನ್ನು ನೋಡುವಂತಹ ತಿಂಗಳಾಗಿರುತ್ತೆ. ನಿಮಗೆ ಎಷ್ಟು ಸಮಯ ಕಡಿಮೆ ಬೀಳುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ, ಹೆಚ್ಚಿನ ಶ್ರಮ ಇರುತ್ತೆ, 3-4 ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ನೀವು ಜವಾಬ್ದಾರಿ ತಗೊಳ್ಳುವಂಥದ್ದಿರುತ್ತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು, ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಸಿಂಹರಾಶಿ ಸಿಂಹಲಗ್ನವ್ರಿಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಕೆಲವೊಂದು ಎಂಗ್ಸೈಟಿ ಆಗಿರ್ಬೋದು, ಮತ್ತು ಸ್ತ್ರೀಯರಲ್ಲಿ ಹಾರ್ಮೋನಲ್ ಚೇಂಜಸ್ ನೋಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಬೆನ್ನು ನೋವು, ಹುಣ್ಣು, ಗಾಯಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಿರೀಕ್ಷೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಬುಧ, ರವಿ, ರಾಹು ಮತ್ತು ಶುಕ್ರ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ನರಗಳ ಸಮಸ್ಯೆ, ಇನ್ಫೆಕ್ಷನ್ಗಳಾಗಿರ್ಬೋದು, ದೃಷ್ಟಿ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಉಸಿರಾಟದಲ್ಲಿ ತೊಂದರೆ, ರಕ್ತದ ಒತ್ತಡದಲ್ಲಿ ವೇರಿಯೇಷನ್ಸು, ಇವೆಲ್ಲವನ್ನು ಕೂಡ ನೋಡ್ತೀರಾ. ಹಾಗಾಗಿ ರೋಗಗಳು ಉಲ್ಬಣಗಳಾಗುವಂತಹ ತಿಂಗಳಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆದರೆ ಪದವಿ ಪುರಸ್ಕಾರ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ಹೆಸರು, ಗೌರವ, ಗುರು ನಿಮ್ಮ ಕರ್ಮಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಆಕಸ್ಮಿಕವಾದಂಥ ಅನುಕೂಲಗಳನ್ನು ಕೊಡ್ತಾನೆ. ಒತ್ತಡದ ಪೂರ್ವಕವಾಗಿ ನಿಮಗೆ ಇರುವಂತಹ ಜವಾಬ್ದಾರಿ ಬರುವಂತಹ ತಿಂಗಳಲ್ಲಿ ಬೇರೆಯವರಿಗೆ ವರ್ಗಾವಣೆ ಆಗುವಂಥದ್ದಾಗಿರ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಥರದ ಒಂದು ಅಧಿಕಾರವನ್ನು ಕೊಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಮಂಗಳ ಲಾಭದಲ್ಲಿ ಸಂಚಾರ ಆಗ್ತಿದ್ದಾನೆ. ಏನೇ ಸಮಸ್ಯೆಗಳಿದ್ದರೂ ಹೋರಾಟದ ಮುಖಾಂತರ ಮತ್ತು ಪ್ರಯತ್ನದ ಮುಖಾಂತರ ಅದರಲ್ಲಿ ಜಯವನ್ನು ಸಾಧನೆ ಮಾಡುವಂಥದ್ದಿರುತ್ತೆ. ಮಿತ್ರರು ಕೂಡ ಸಕಾಲಕ್ಕೆ ಸಪೋರ್ಟಿಗೆ ಬರುವಂತಹ ಅನುಕೂಲಗಳಿರುತ್ತೆ. ವಾದ ವಿವಾದಗಳಾಗ್ಬೋದು, ಆದರೆ ಕೊನೆ ಪಕ್ಷ ನಿಮ್ಮ ಸಪೋರ್ಟಿಗೆ ನಿಲ್ಲುವಂತಹ ಯೋಗಗಳಿದೆ. ಜೊತೆಗೆ ಆಸ್ಪತ್ರೆ ಓಡಾಟಗಳು ಈ ಬರುವಂಥ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂಥದ್ದಿದೆ. ಲೀಗಲ್ ಪೇಪರ್ ವರ್ಕ್ಗಳಾಗಿರ್ಬೋದು, ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಷನ್ ವಿಚಾರವಾಗಿ ನೀವು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗುವಂಥದ್ದಾಗಿರ್ಬೋದು, ಮತ್ತು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಓಡಾಡುವಂಥದ್ದಾಗಿರ್ಬೋದು, ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಓಡಾಟಗಳನ್ನು ನೀವು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ದೂರದ ಪ್ರಯಾಣಗಳಿರುತ್ತೆ, ಅದರಲ್ಲಿ ಕೆಲವೊಂದು ಸಕ್ಸಸ್ ಆಗುತ್ತೆ, ಕೆಲವೊಂದು ಆಕಸ್ಮಿಕವಾಗಿ ಪೋಸ್ಟ್ಪೋಂಡು ಕ್ಯಾನ್ಸಲ್ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ಒಂದು ಯೋಜನೆಗಳನ್ನು ಬರುವಂಥ ತಿಂಗಳಲ್ಲಿ ಹಾಕೋಬೇಕು. ಆಕಸ್ಮಿಕವಾದಂತಹ ಘಟನೆಗಳಿಗೆ ರೆಡಿಯಾಗಿರಬೇಕು. ಜೊತೆಗೆ ಶುಕ್ರ ಮತ್ತು ಬುಧ ಮತ್ತು ರವಿ 3 ಗ್ರಹಗಳು ಅಷ್ಟಮದ ಸಂಚಾರ ಆಗ್ತಿರೋದ್ರಿಂದ ದೈಹಿಕ ಪೆಟ್ಟು, ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ವಾಹನಗಳ ಮೇಲೆ ರಿಪೇರಿಗಳಾಗುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಅಡೆತಡೆಗಳನ್ನು ನೋಡುವಂಥದ್ದಾಗಿರ್ಬೋದು, ತುಂಬ ಚಿಂತೆಗೆ ಈಡಾಗುವಂಥದ್ದಾಗಿರ್ಬೋದು, ವಾಹನಗಳನ್ನು ನಡೆಸುವಾಗ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಸಿಂಹರಾಶಿ ಸಿಂಹಲಗ್ನದವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಬರುವಂಥ ತಿಂಗಳಲ್ಲಿ ನೋಡಿ, ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ಗುರುವಿನ ಪರಿಹಾರ ಮಾಡ್ಕೊಳ್ಳಿ. ಗುರು ನಿಮಗೆ ದಶಮ ಸ್ಥಾನದ ಸಂಚಾರ ಮತ್ತು ಗುರುವಿನ ಮನೆಯಲ್ಲೇ ಎಲ್ಲ ಗ್ರಹಗಳ ಸಂಚಾರ ಆಗ್ತಿದೆ. ಪ್ರತಿ ಗುರುವಾರ ಮತ್ತು ಸೋಮವಾರ ಈಶ್ವರನಿಗೆ ಅಭಿಷೇಕವನ್ನು ಕೊಡೋದು, ಗುರುವಾರ ದಿವಸ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನು ದಾನ ಮಾಡಿ, ಜೊತೆಗೆ ಗುರುವಿಗೆ ಸಿಹಿ ಪ್ರಸಾದವನ್ನು ವಿನಿಯೋಗ ಮಾಡಿ, ಬೂಂದಿ ಆಗಿರ್ಬೋದು, ಲಾಡು ಆಗಿರ್ಬೋದು, ಇದನ್ನು ಮಾಡೋದ್ರಿಂದ ಗುರು ನಿಮಗೆ ಬಲಿಷ್ಠನಾಗ್ತಾನೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವೇನು ಮಾಡಬೇಕು, ಗುರುವಿನ ರತ್ನವನ್ನು ಧಾರಣೆ ಮಾಡಿ, ಕನಕ ಪುಷ್ಪರಾಗ, ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಅಡೆತಡೆಗಳಿಂದ ಆಚೆ ಬರುವಂತಹ ದಾರಿ ಮಾರ್ಗಗಳನ್ನು ನೀವು ನೋಡ್ಕೊಳ್ಬೋದು. ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.